ಫ್ರೆಂಡ್ಸ್ ಗುಡ್ ಈವ್ನಿಂಗ್. ಸಾಯಂಕಾಲ ಟೈಮ್ ಆಗೈತಿ. ಇವಾಗ ಸಾಯಂಕಾಲ ಟೈಮು. ಈಗ ಒಂದು 2-3 ದಿವಸದಿಂದ ಮಳೆ ಆಗಿತ್ತು. ನಿನ್ನೆ ಸಾಯಂಕಾಲ ಮಾತ್ರ ಭಯಂಕರ ಗಾಳಿ. ಏನು ಗಾಳಿ ಅಂದರೆ ಇನ್ನೇನು ಅಲ್ಲಲ್ಲಿ ಮನೆಗಳೆಲ್ಲ ಬಿದ್ದೋಗ್ತವೇನೋ ಅನ್ನೋಷ್ಟು ಬಿರುಗಾಳಿ ಬಿಟ್ಟಿತ್ತು ಸಾಯಂಕಾಲ. ಅದಾದಮೇಲೆ ನಾನು ರಾತ್ರಿ ಆಯಿತು, ಫುಲ್ ರಾತ್ರಿ ಲೈಟೆಲ್ಲ ಹೋಯಿತು. ಎಷ್ಟೊತ್ತನ ರಾತ್ರಿ ಆಯಿತು. ಅದಾದಮೇಲೆ ನನಗೆ ರಾತ್ರಿ ಆಯ್ತು, ನಾನು ಮೇಲೆ ಬರಲಿಲ್ಲ. ಬೆಳಗ್ಗೆ ನಾನು ಫುಲ್ ಬ್ಯುಸಿ ಆಗ್ಬಿಟ್ಟೆ. ಬೆಳಗ್ಗೆ ನನಗೆಲ್ಲೋ ಬೇರೆ ಕಡೆ ಹೋಗೋದಿತ್ತು, ಹಂಗಾಗಿ ಫುಲ್ ಬ್ಯುಸಿಯಾಗಿ ನಾನು ಬಂದ ಮೇಲೆ ಮಧ್ಯಾಹ್ನದ ಹೊತ್ತು ಈಗ ಸಾಯಂಕಾಲ ಮೇಲೆ ಹೋಗೋಣ ಅಂಥೇಳಿ ಮೇಲೆ ಬಂದೀನಿ ಇವತ್ತು. ಈಗ ಇಲ್ಲಿ ನೋಡ್ರಿ, ಇವು ರೇನ್ ಲಿಲ್ಲಿ ಸೊ ಅರಳಿದವು. ಸೊ ಇದೊಂದು ವೆರೈಟಿ, ಇದೂ ಒಂದು ಹೊಸ ವೆರೈಟಿ. ಇದೊಂದು ನಮ್ಮ ಫ್ರೆಂಡ್ ಒಬ್ರು ಕೊಟ್ಟಿದ್ದಾರೆ, ಲೈಟ್ ಕಲರ್ ಅದೇ. ಇದು ಒಂಥರ ಲೈಟ್ ಪಿಂಕ್ ಅದೇ, ಇದು ಒಂಥರ ವೈಟ್ ಕಾಣಂಗಿರ್ತದೆ ನಿಮಗೆ. ಇದು ದೊಡ್ಡ ವೆರೈಟಿ, ದೊಡ್ಡದು ಪಿಂಕಲ್ಲೇ ದೊಡ್ಡದೈತಿ ಇದು. ಸೊ ಅದ ಇವತ್ತು ನಾಳೆ 2 ಅರಳ್ತದೆ. ಇವತ್ತು 1 ಅರಳಿದೆ, ಇನ್ನೊಂದು ಹಿಂಗೇನೋ ಕಟ್ಕೊಳೋದಿಲ್ಲ, ಯಾಕೋ ಸರಿಗೆ ಅರಳಿಲ್ಲ ಅದು. ಆಮೇಲೆ ನಾ ಗಾರ್ಡನ್ ಹಾಲತ್ತು ಏನಾಗಿದೆನೋ ಅಂತ ಫುಲ್ಲ ಇದ್ರನ್ನಾಗಿದ್ದೆ ನಾನು. ಬಟ್ ಅಷ್ಟೇನು ಆಗಿಲ್ಲ, ಏನೂ ಬಿದ್ದಿಲ್ಲ. ಕೆಲವೊಂದಿಷ್ಟು ಗಿಡಗಳು ಕಡ್ಕೊಂಡು ಬಿದ್ದಿದ್ದಾವೆ, ಅವನ್ನ ಕಟ್ಟಬೇಕು. ಮತ್ತು ಆ ಗ್ರೀನ್ ನೆಟ್ ಏನಿದೆಲ್ಲ ಅದೆಲ್ಲ ಈ ಕಡೆ ಹೋಗಿ ಕಟ್ಟಾಗಿದೆ, ಕೆಳಗಿಂದೆಲ್ಲ ಕಟ್ಟಾಗಿದೆ. ಸೊ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಅಲ್ಲಿ ಎಲೆಗಳು ನೋಡ್ರಿ, ಜಾಸ್ಟ್ ಕಸ ಬೆಳೆದೇ ಹೋಗಿದ್ದೆ ನಾನು. ಎಲ್ಲ ಕಡೆ ನೋಡ್ರಿ ಎಲ್ಲ ಬಿದ್ದಿದ್ದು, ಚೇರೆಲ್ಲ ಬಿದ್ದಿತ್ತು. ಸೊ ಈ ಥರ ಸಣ್ಣ ಸಣ್ಣದು ಒಂದೊಂದಿಷ್ಟು ಹಾನಿ ಆಗಿಲ್ಲ ಅಂತೆಲ್ಲ ಸ್ವಲ್ಪ ಆಗ್ಯದ, ಆದರೆ ಅಷ್ಟು ಮಟ್ಟಿಗೆ ಆಗಿಲ್ಲ. ಗಾಳಿ ನೋಡಿದರೆ ನಾನು ಏನಾದ್ರು ಮೇಲೆ ಇಟ್ಟಿದ್ದೆ ಅಂತಂದ್ರೆ ಅಷ್ಟು ಹಾಳಾಗ್ಬಿಡ್ತಿದ್ವು ಅನ್ನಂಗೆ ಆಗಿದೆ. ಓಕೆ, ಪರವಾಗಿಲ್ಲ. ಇದು ನೋಡ್ರಿ ಫುಲ್ ರೆಡ್ ಮತ್ತು ವೈಟ್ ಮಿಕ್ಸ್ ಇರೋದು. ಅದೊಂಥರ ವೈಟ್ ಮಿಕ್ಸ್ ಬೇರೆ, ಇದು ರೆಡ್ ವೈಟ್ ಮಿಕ್ಸ್ ಬೇರೆ. ಒಂದು ಪ್ಯೂರ್ ರೆಡ್, ಒಂದು ಇದೊಂದು ಈ ಕಲರ್. ಸೊ ಒಳಗಡೆ ಇದನ್ನು ಶೇಡ್ ಐತೆ. ಸೊ ಇಷ್ಟು ಕಲರ್ ನನ್ನ ಹತ್ರ ಇದ್ವು. ಸೊ ಸೇಲಿಗೆ ಇದಾವೇನೋ ಅಂತ ಕೇಳಿದ್ರಿ, ಬಟ್ ಇವಾಗ ಸೀಸನ್ ಇರೋದ್ರಿಂದ ನಾನು ತೆಗಿಯಲ್ಲ. ನಾನು ಸೇಲ್ ಮಾಡ್ಬೇಕಾದ್ರೆ ಹೇಳಿರ್ತೀನಿ, ಅವಾಗ ಕೆಲವೊಂದು ಜನ ಸೇಲ್ ತೊಗೊಂಡಿದ್ದಾರೆ. ಬಹುಶಃ ಅವ್ರ ಹತ್ರ ಇವಾಗ ಹೂ ಬರಲಿಕ್ಕಿಲ್ಲ, ಯಾಕಂದರೆ ಹೂ ಬರಬೇಕಂದ್ರೆ ಮಿನಿಮಮ್ ಸ್ವಲ್ಪ ದಿವಸ ಆಗಿರ್ಬೇಕದು. ಹಿಂಗೆ ಹಾಕಿದರೆ ಬರೋದಿಲ್ಲ. ನೆಕ್ಸ್ಟ್ ಇಯರ್ ಬರುತ್ತೆ ನೋಡ್ರಿ, ನಿಮ್ಮ ಹತ್ರ ಗ್ಯಾರಂಟಿ ಬರ್ತವೆ. ಇನ್ನು ಫುಟ್ಬಾಲ್ ಇಲ್ಲಿನಾಗೂ ಅಷ್ಟೇ ಒಂದು ಮೊಗ್ಗಿ ಬರ್ಲಿಕ್ಕತ್ತದ ಇಲ್ಲಿ. ಸೊ ಮೇಲೆ ಕುಂಡ ಹಾಕಿಬಿಟ್ಟಿದ್ನಲ್ಲ, ಹಾಗಾಗಿ ಅದು ಸ್ವಲ್ಪ ಅವಾಗಿಂದ ಬರ್ಲಿಕ್ಕತ್ತದ, ಹಾಗಾಗಿ ನಾನು ಅದನ್ನು ಅಲ್ಲೇ ಬಿಟ್ಟೀನಿ. ಸೊ ಗಿಡಗಳಿಗೆ ನೀರು ಕೊಡ್ತೀನಿ ನಾನೀಗ. ನಿನ್ನೆ ಗಾಳಿ ಮಳೆ ಬರ್ತೇನೆ ಅಂದ್ರೆ ಮಳೆ ಬರಲಿಲ್ಲ. ಸೊ ಫಸ್ಟ್ ಇದನ್ನು ಮಾಡ್ತೀನಿ, ಕೊಡ್ತೀನಿ ಇವಾಗೆಲ್ಲ ನೀರು. ಆಮೇಲೆ ಸ್ವಲ್ಪ ಇವು ಒಂದು 4 ಇದಾವೆ, ಇವೊಂದಿಷ್ಟು ಹಾರ್ವೆಸ್ಟ್ ಮಾಡೋಣ ಅಂತ ಅಲ್ಲಿ ಇದಾವೆ. ಟೋಟಲಿ ಎಷ್ಟಿದಾವೆ ಅಂದರೆ ಇಲ್ಲಿ ನೋಡ್ರಿ, ಇದಾವೆ, ಇಲ್ಲಿದೆ, ಅಲ್ಲಿದೆ. ಈಗ ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊತೀನಿ. ಬೆಂಡೆಕಾಯಿ 1-2 ಆಗಿದಾವೆ, ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊತೀನಿ. ಸೊ ಈಗ ವಿಡಿಯೋ ಏನು ಹಾಕಿನಲ್ಲ, ನಿನ್ನೆ ಹಾಕಿನ ಅನ್ಕೋತೀನಿ. ಇದು ನೋಡ್ರಿ, ಇದ್ರಾಗ ಸೀಡ್ಸ್ ಇದಾವೆ ಅಂತ ನನಗೆ ಹಾಕಕ್ಕೆ ಭಯ. ಯಾಕಂದರೆ ಅದು ಕಿರ್ಸಾಲಿ ಪಲ್ಯದಾಗ ಸೀಡ್ಸ್ ಜಗ್ಗಿ ಇರ್ತವೆ, ಎಲ್ಲಿ ಬೇಕಲ್ಲಿ ಈ ಸೀಡ್ಸಿಂದನೇ ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಗಿಡಗಳು. ಮತ್ತು ಹಾಗಾಗಿ ನಾನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದೆ. ಮತ್ತು ಇನ್ನೊಂದು ಏನಂದರೆ, ಕಲ್ಲಂಗಡಿ ಹಣ್ಣು ದೊಡ್ಡ ಸೈಜ್ ಬಂದಿದೆ. ಸೊ ಈ ಸೈಜ್ ದೊಡ್ಡದು ಬಂದಿದೆ, ಆಲ್ಮೋಸ್ಟ್ ಚಲೋ ಆಗಿತ್ತು ಗ್ರೋತ್. ನಾನು ಇಲ್ಲಿ ಮತ್ತೆ ಕಿಚನ್ ವೇಸ್ಟ್ ಎಲ್ಲ ತಂದು ಹಾಕಿನಿ, ಇದಕ್ಕೆ ಸ್ವಲ್ಪ ಇದು ಇರಲಿ ಅಂತೇಳಿ. ಇದಾಗ ಇನ್ನೊಂದು ಕಾಯಿ ಎಲ್ಲನೂ ಆಗ್ಬೋದೇನೋ ಅಂತ ನೋಡಕತ್ತೀನಿ. ಫಸ್ಟ್ ಅದಾಗಲಿ, ಅದಾಗಿಂದ ಇದರಲ್ಲಿ ಇನ್ನೊಂದು ಕಾಯಿ ತೊಗೋಬೋದೇನೋ ಅಂಥೇಳಿ ನೋಡ್ಲಿಕ್ಕತ್ತೀನಿ ನಾನು. ಸೊ ಮೊದಲೊಂದು 2-3 ಬಂದಿದ್ವು, ಅವೆಲ್ಲ ಕಾಯಿ ತಿಂದಾಕಿದ್ವು ಸಣ್ಣ ಇದ್ದಾಗನೇ. ಬಟ್ ಇವಾಗ ಆಗಿಲ್ಲ. ಸೊ ಬದನೆಕಾಯಿ ನೋಡ್ರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕತ್ತಾವಲ್ಲ. ಸೊ ಫಸ್ಟ್ ನೀರು ಕೊಡ್ತೀನಿ. ನೀರು ಇಲ್ಲಾರ್ದಕ್ಕೆ ಗಿಡ ಎಲ್ಲ ಒಂಥರ ಅನಿಸ್ಲಿಕ್ಕತ್ತದೆ. ಸೊ ನೀರು ಕೊಟ್ಟಾಗ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ, ನೀರೆಲ್ಲ ಕೊಟ್ಬಿಟ್ಟು ಕೆಳಗೆ ಹೋಗ್ಬಿಡ್ತೀನಿ. ಸ್ವಲ್ಪ ಲೇಟಾಗೇ ಕೊಡ್ತೀನಿ, ಬೇಸಿಗೆ ಇರೋದ್ರಿಂದ ಸ್ವಲ್ಪ ಅಂಥೇಳಿ ಒಂದು ಸ್ವಲ್ಪ ನಾನು ವಾಕ್ ಮಾಡೋಕತ್ತಿದ್ದೆ, ಹಾಗೆ ಒಂದು ಸ್ವಲ್ಪ ನಿನ್ನ ಜೊತೆ ಶೇರ್ ಮಾಡಿಕೊಂಡೆ. ಸೊ ಕಿಚನ್ ವೇಸ್ಟ್ ಹಾಕೋದ್ರಿಂದ ಈ ರೀತಿ ನೋಡ್ರಿ, ಮೊಗ್ಗು ನೋಡ್ರಿ ಯಾವ ರೀತಿ ಬರಕತ್ತಾವ ಅಂಥೇಳಿ, ಹಿಂಗೆ ಎಲೆಗೊಂದೊಂದು. ಸೊ ನೋಡ್ರಿ, ಎಲ್ಲ ಕಡೆ ಈ ವೆರೈಟಿ ಗಿಡದಲ್ಲಿ ಜಾಸ್ತಿ ಹೂಗಳು ಬರ್ಲಿಕ್ಕತ್ತಾವ. ಇನ್ನು ಏನೇನು ಉದ್ರೋಗ್ಯೋ ಅದನ್ನು ನೋಡಿಲ್ಲ ನಾನು, ಇನ್ನೂ ನೋಡ್ತೀನಿ, ಚೆಕ್ ಮಾಡ್ತೀನಿ. ಇಲ್ಲೇ ಇಟ್ಟಿದ್ದೆ ನೋಡ್ರಿ, ಎಲ್ಲ ಕಸ ಬೆಳೆದಿದ್ರಲ್ಲಿ ಹಾಕಿದೆ. 2 ದಿವಸದಲ್ಲಿ ಏನೇನು ಕಸ ಬೆಳೆದಿನಿ ಇದ್ರಾಗ ಹಾಕ್ತಾ ಬಂದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಬೇರೆ ಡ್ರಮ್ ತುಂಬೋದೈತೆ, ಅಂದರೆ ಒಂದಿಷ್ಟು ಗಿಡಗಳು ಹಾಕಲಿಕ್ಕೆ ಬೇರೆ ಇದ್ರನ್ನು ತುಂಬೋದೈತೆ. ಸೊ ಮಲ್ಬೇರಿನೂ ಆಗಿದಾವೆ ಇಲ್ಲಿ.
ಒಂದು 2 ಆಗಿದಾವೆ ನೋಡಿ, ಹಣ್ಣಾಗಿದ್ದಾವೆ ನೋಡಿ. ಚೆನ್ನಾಗಿ ಬಂದವು ಕಲರು. ಸಣ್ಣ ಸೈಜ್ ಮಾತ್ರ ಸಣ್ಣವಾಗ್ಯಾವೆ, ಸಣ್ಣವಾಗ್ಯಾವ ಈಗ. ಟೇಸ್ಟ್ ಅಂತೂ ಸೂಪರಾಗಿ ಆಯಿತಾ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಹೇಳಬೇಕು, ಇದು ನಿಮಗೆ ಹೆಲ್ಪ್ ಆಗುತ್ತೆ ಫುಲ್ಲು. ಈ ಗಿಡನ ಕಟ್ ಮಾಡಿದ್ಮ್ಯಾಗ ಇದು ಎಷ್ಟು ಚೆನ್ನಾಗಿ ಚಿಕ್ಕತ್ತದ. ಬೇರೆ ಅದು ಗಿಡದ ಬಗ್ಗೆ ಆಮೇಲೆ ಹೇಳ್ತೀನಿ. ಇದು ನೋಡಿರಿ ಸ್ಟಾರ್ ಫ್ರೂಟು. ಸ್ಟಾರ್ ಫ್ರೂಟ್ ಗಿಡದಲ್ಲಿ ನಿಮಗೊಂದು ಮಾಹಿತಿ ನೋಡ್ರಿ. ಈ ಒಂದು ಏನು ಬ್ರ್ಯಾಂಚ್ ಅದಲ್ಲ, ಇದ್ರಾಗ ಒಂದೂ ಹೂವು ಇಲ್ಲ. ಅಬ್ಸರ್ವ್ ಮಾಡ್ರಿ ನೀವು, ಒಂದೂ ಹೂವು ಇಲ್ಲ. ಅದೇ ಈ ಕಡೆ ಬ್ರ್ಯಾಂಚ್ಗಳಲ್ಲಿ ಫುಲ್ಲು ಈ ಥರ ಕೆಳಗಿಂದ ಮೇಲ್ವರೆಗೂ ಫುಲ್ಲು ಹೂವುಗಳು ತುಂಬಿಕೊಂಡದ. ನೋಡಿದ್ರೆ ತುದಿವರೆಗೂ ಹೂವುಗಳು ಕಾಣಿಸ್ತಾವೆ. ಆದರೆ ಈ ಬ್ರ್ಯಾಂಚಲ್ಲಿ ಇಲ್ಲ. ಈ ಬ್ರ್ಯಾಂಚಲ್ಲಿ ಯಾಕಿಲ್ಲ ಅಂತ ತೋರಿಸ್ತೀನಿ ನೋಡ್ರಿ. ಈ ಪ್ಲ್ಯಾಂಟು ಗ್ರಾಫ್ಟಿಂಗ್ ಇಲ್ಲಿಂದ ಆಗ್ಯದ. ಸೊ ಇಲ್ಲಿ ಗ್ರಾಫ್ಟಿಂಗ್ ಕಾಣ್ಲಿಕ್ಕೆ ನಿಮಗಿದು ಇದು ಇದು ಇದೇನಿದ್ದೀರಾ ಇದು. ಸೊ ಇಲ್ಲಿ ಗ್ರಾಫ್ಟಿಂಗ್ ಆಗ್ಯದ ಈ ಪ್ಲ್ಯಾಂಟಿಂದು. ಈ ಗ್ರಾಫ್ಟಿಂಗ್ ಕೆಳಗಿಂದ ಏನು ಬಂದದಲ್ಲ ಇದಕ್ಕೆ ಹೂವು ಇಲ್ಲ. ಈ ಗ್ರಾಫ್ಟಿಂಗ್ ಮೇಲೆಷ್ಟಿಗೆಲ್ಲ ಬಂದದಲ್ಲ ಗಿಡ, ಅದಕ್ಕೆ ಹೂಗಳು ಫುಲ್ ಅದಾವೆ. ನಾನು ಇದನ್ನು ಸುಮ್ಮನೆ ಯಾಕೆ ಎನರ್ಜಿ ವೇಸ್ಟ್ ಮಾಡೋದು ಅಂಥೇಳಿ ತೆಗಿತೀನಿ ಇದನ್ನು. ಸೊ ನೋಡಿರಿ ಈ ಥರ. ಅದಕ್ಕೆ ಗ್ರಾಫ್ಟಿಂಗ್ ಪ್ಲ್ಯಾಂಟ್ ತೊಗೊಳೋದು ಲಾಭ ಏನು ಅಂದರೆ ಈ ಥರ ಹೂಗಳು ನಮ್ಗೆ ಹೂಕಾಯಿ ಅನ್ನೋದನ್ನು ನಾವು ಜಲ್ದಿ ಪಡ್ಕೋಬೋದು ಇದರಿಂದ ಅಂಥೇಳಿ ಒಂದು ನಿಮಗೆ ಒಂದು ಮಾಹಿತಿ. ಆಮೇಲೆ ಇದರಲ್ಲಿ ಹೂಗಳೇನು ಬಿಟ್ಟಿದ್ವಲ್ಲ ಜಾಸ್ತಿ ಉದುರೋದು ಅನ್ಕೋತೀನಿ. ಆಲ್ಮೋಸ್ಟ್ ಇದಾವೆ, ಒಂದಿಷ್ಟು ಇದಾವೆ. ಯಾಕಂದ್ರೆ ಅಷ್ಟು ಗಾಳಿ ಬಂದಿತ್ತು, ಅಷ್ಟೇನು ಕಾಯಿ ಆಗಲ್ಲ ಅನ್ನೋಷ್ಟು ಗಾಳಿ ಬಂದಿದ್ವು. ಸೊ ಫಸ್ಟ್ ನೀರು ಕೊಡ್ತೀನಿ ನೋಡ್ರಿ. ಇದು ರಾಮಫಲ, ಲಕ್ಷ್ಮಣ ಫಲ ಯಾವುದೋ ಇದೆ ನೋಡ್ರಿ. ಇದು ಲಕ್ಷ್ಮಣ ಫಲ ಇಲ್ಲ, ರಾಮಫಲ ಇದು. ಸೊ ನೋಡ್ರಿ, ಇದನ್ನೆಲ್ಲರೂ ಕೆಳಗೆ ಹಾಕಬೇಕು, ಚೆನ್ನಾಗಿ ಬರ್ತಾವೆ ಹೂಗಳೆಲ್ಲ. ನೋಡ್ರಿ ಬ್ಯೂಟಿ ಎಷ್ಟು ಚೆನ್ನಾಗೈತಂತೆ. ಇಲ್ಲ, ಇದೇ ಗಿಡ ಬಿದ್ದೋಗಿದ್ದು. ನಾನು ಬಿದ್ದೋಗಿದ್ದು ತೆಗೆದು ಕಟ್ಬೇಕನ್ನಲ್ಲ ಈಗ ನೋಡಿದೆ. ಸೊ ಇದು ಗಿಡ ಮೇಲೆ ಕಟ್ಕೋಬೇಕು. ಸೊ ಈ ಥರ ಸಣ್ಣ ಸಣ್ಣ ಡ್ಯಾಮೇಜ್ಗಳಾಗಿದ್ದಾವೆ, ಅಷ್ಟೇನು ಜಾಸ್ತಿ ಡ್ಯಾಮೇಜ್ ಏನಾಗಿಲ್ಲ. ಈ ಸತೆ ಅಷ್ಟು ಗಾಳಿ ಬಿಟ್ಟಿತ್ತು ನೋಡಿದರೆ ನನಗೆ ಭಯ ಆಗ್ಬಿಟ್ಟಿತ್ತು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ.